ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತ ಸಿಟಿ ರವಿ ಅವರನ್ನ ಸದಸ್ಯತ್ವ ಸ್ಥಾನದಿಂದ ವಜಾ ಮಾಡಬೇಕಂತೇಳಿ ಈಗಾಗ ಆಗ್ರಹಿಸಿ ಬೆಳಗಾವಿ ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿಗಳು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರಿ. ಈಗಲೇ ನೋಡ್ತಾ ಇದ್ರಿ ಅನೇಕ ಜನ ಮಹಿಳೆಯರು ಪ್ರತಿಭಟನೆ ಮಾಡಿ ಅವ್ರು ನಮ್ಮ ಜೊತೆ ಮಾತನಾಡಿಸಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ಥೂ ಇದೆ ಈ ಜೀವನಕ್ಕೆ, ನಿಮ್ಮ ಬಿಜೆಪಿ ಸರ್ಕಾರಕ್ಕೆ ಥೂ ಇದೆ. ಎಷ್ಟಂತ ನೀವು ಕಷ್ಟಪಡ್ತೀರಿ, ಹೆಣ್ಣು ಮಕ್ಕಳಿಗೆ, ರೈತರಿಗೆ, ಹಿರಿಯರಿಗೆ ಪ್ರತಿಯೊಂದಕ್ಕೂ ನೀವು ಅಡ್ಡ ಬಂತಂದರೆ ನೀವೆಂತ ನಾಚಿಕೆ ಕೆಟ್ಟ ಸರ್ಕಾರನೇ ಇಲ್ಲ. ಏನು ರಾಜಕೀಯದಲ್ಲಿ ಬಂದಂತಹ ಹೆಣ್ಣು ಮಕ್ಕಳು ಎಲ್ಲರೂ ಕೀಳವಾಗಿ ನೋಡ್ತೀರಿ. ನಿಮ್ಮ ಹೆಂಡತಿಯರು, ನಿಮ್ಮ ಮಕ್ಕಳು, ನಿಮ್ಮ ತಾಯಿಯರು ಇಲ್ವಾ ನಿಮಗೆ? ನಿಮ್ಮ ಮನೆಯಲ್ಲಿ ಇಲ್ವಾ? ಅಂದ್ರೆ ನಾಳೆ ದಿನ ನೀವು ನಿಮ್ಮ ಹೆಂಡತಿಯರಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ತಾಯಂದಿರಿಗೆ ರಾಜಕೀಯಕ್ಕೆ ಬಂದ್ರೆ ನಿಮಗೂ ಆ ಪಟ್ಟ ನೀವು ವಹಿಸ್ಕೊಡ್ತೀರಾ? ನಾಲಾಯಕ ಮಗನೇ ನೀನು. ಒಂದು ಅವಾಚ್ಯ ಶಬ್ದದಿಂದ ಇದು ರಾಣಿ ಚೆನ್ನಮ್ಮ ಹುಟ್ಟಿದಂತ ಸ್ಥಳ ಇದು. ಅವಳು ರಾಣಿ ಚೆನ್ನಮ್ಮನೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತಿನ ರಾಣಿ ಚೆನ್ನಮ್ಮ ಸ್ಥಳದಲ್ಲಿ ಹುಟ್ಟಿದವಳು. ಅವಳು ಬಿಡ್ತಾಳೆ ಅಂತ ತಿಳ್ಕೊಂಡಿದ್ದೀರಾ? ಅವತ್ತು ಹೋರಾಟ ಮಾಡೇ ಮಾಡ್ತೀವಿ. ಅವ್ರ ಜೊತೆ ನಾವು ಯಾವೆಲ್ಲರೂ ಇದ್ದೀವಿ. ಸಿಟಿ ರವಿ ಅವ್ರು ಏನ್ ಮಾಡ್ಬೇಕಂತ ಹೇಳಿ ನೀವು ಹೇಳ್ತಾರೆ? ಅವ್ರು ರಾಜೀನಾಮೆ ಕೊಡ್ಲೇಬೇಕು, ಅವ್ನು ವಜಾಗೊಳಿಸಬೇಕು, ಅವ್ನು ರಾಜೀನಾಮೆ ಕೊಡ್ಲೇಬೇಕು, ಅವ್ನು ಮಾಫಿ ಮಾಡ್ಬೇಕು, ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಅಲ್ಲಿವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ. ಏನು ಮಹಿಳೆಯರು ಹೇಳುವ ಪ್ರಕಾರ ಎಲ್ಲಿಯವರೆಗೂ ಸಿಟಿ ರವಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಇಲ್ಲದಿದ್ರೆ ಅವರನ್ನು ವಜಾ ಮಾಡಬೇಕಂತ ಹೇಳಿ ಆಗ್ರಹಿಸಿ ಹೋರಾಟ ಮಾಡ್ತಾರೆ. ಅದೇ ತರನಾಗಿ ಇನ್ನೊಬ್ಬ ಮಹಿಳಾ ಏನು ನಾಯಕಿ ಇದ್ದಾರೆ ನಮ್ಮ ಜೊತೆ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ನೀವೇನ್ ಹೇಳಕ್ ಇಷ್ಟಪಡ್ತಾರೆ? ಸಿಟಿ ರವಿ ಅವರೇ, ಈಗಾಗಲೇ ಕೂಡ ನೀವು ಶಾಸಕರ ಸ್ಥಾನದಲ್ಲಿ ಒಂದು ಬಿಜೆಪಿ ಹುದ್ದೆಯಲ್ಲಿ ಇದ್ದೀರಾ. ನಿಮಗೆ ಒಂದು ನಾವು ಕೂಡ ಗೌರವ ಕೊಡ್ತಿದ್ವಿ. ಆದ್ರೆ ಇನ್ನು ಮುಂದೆ ನಿಮಗೆ ನಾವು ಯಾವುದೇ ಕಾರಣಕ್ಕೂ ಗೌರವ ಕೊಡೋಗಿಲ್ಲ. ಆದ್ರೆ ಬಿಜೆಪಿ ನಾಯಕರುಗಳು ನೀವು ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಾದ್ರೆ ಒಂದಿಟ್ಟು ಎಚ್ಚರಿಕೆಯಿಂದ ಮಾತನಾಡ್ರಿ. ಆಮೇಲೆ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ರಾಣಿ ಚೆನ್ನಮ್ಮನ ತರ ಮೆರೆದಿರುವಂತ ಅಕ್ಕನಿಗೆ ಈ ತರ ಮಾತಾಡೋದು, ಅದು ಸದನದಲ್ಲಿ ನೀವು ಮಾತನಾಡಿದ್ರಲ್ಲ, ಇದು ಸರಿಯಲ್ಲ ಅನ್ಸತ್ತೆ. ಹೆಣ್ಮಕ್ಳು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಆದ್ರೂ ಯಾರು ಅವಾಚ್ಯ ಶಬ್ದದಿಂದ ನಿಮ್ಗೂ ನಾವು ಕೂಡ ಬೈಬಹುದು. ಆದ್ರೆ ನಾವು ಎಲ್ಲ ನಾವು ಎಜುಕೇಟೆಡ್ ಅದೇವಿ. ಯಾವ ಹೆಣ್ಮಕ್ಳಾಗ್ಲಿ ಅನ್ಎಜುಕೇಟೆಡ್ ಅಂತ ಹೇಳಿ ತಮ್ಮ ಇದಕ್ ಬರಂಗಿಲ್ಲ. ಎಜುಕೇಟೆಡ್ ಇರ್ತಾರು, ಅವ್ರಿಗೂ ಒಂದು ಮಾನ ಮರ್ಯಾದೆ, ಅಣ್ಣ ತಮ್ಮ ಗಂಡ ಮಕ್ಕಳಂತ ಎಲ್ಲ ಸಂಸಾರ ಇರುತ್ತೆ. ಆದ್ರೂ ಕೂಡ ಇವತ್ತು ನೀವೊಂದು ಶಾಸಕರಾಗಿ ಇದ್ದಿದ್ರ ಅಂದ್ರೆ ಕೂಡ ಕೆಲವೊಂದು ಹೆಣ್ಣು ಮಕ್ಕಳ ಓಟಿಂದಾನೇ ನೀವು ಗೆದ್ದು ಬಂದಿದ್ದೀರಾ. ಅದನ್ನ ನೀವು ನೆನಪು ಮಾಡ್ಕೋರಿ. ಇನ್ನು ಮುಂದೆ ನೀವು ರಾಜೀನಾಮೆ ಕೊಡ್ಲೇಬೇಕು. ಅಲ್ಲಿವರೆಗೆ ನಾವು ಹೋರಾಡ್ತೀವಿ. ರಾಜೀನಾಮೆ ತಗೊಂಡ್ಮೇಲೂ ನೀವು ಮನೆಗೆ ಕುತ್ಕೊಂಡು ನನ್ನ ಹೆಣ್ಮಕ್ಳ ಬಗ್ಗೆ ವಿಚಾರ ಮಾಡ್ಬೇಕಂತ ನಿಮಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ. ಏನು ಮಹಿಳೆಯರು ಹೇಳುವ ಪ್ರಕಾರ ಸಿಟಿ ರವಿ ಅವರು ಆದಷ್ಟು ಬೇಗ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳೇ ಉಗ್ರವಾದಂತಹ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಭಾಗದ ರಾಣಿ ಚೆನ್ನಮ್ಮ ಇದ್ದಂತೆ ಆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಏನು ಶಬ್ದಗಳಿಂದ ನಿಂದನೆ ಮಾಡಿದ್ದು ನಿಮಗೆ ಧಿಕ್ಕಾರ ಇರಲಿ ಅಂತೇಳಿ ಈಗಾಗಲೇ ಹೇಳ್ತಾ ಇದ್ದಾರೆ. ಬೆಳಗಾವಿಯಿಂದ ಕ್ಯಾಮರಾ ಪರ್ಸನ್ ಅಮೃತ್ ಅಜ್ಜಿ ಜೊತೆ ಮಂಜುನಾಥ್ ಎಚ್ ಪಾಟೀಲ್, ಪವರ್ ಟಿವಿ, ಬೆಳಗಾವಿ.